ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ರೆಪ್ರೆಸೆಂಟೇಷನ್ ಆಫ್ 3 ಅಡ್ರೆಸ್ ಕೋಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 3 ಅಡ್ರೆಸ್ ಕೋಡ್ ಇದು ಒಂದು ಈಸಿ ಮಾರ್ಕ್ ಸ್ಕೋರ್ ಮಾಡೋದಕ್ಕೆ ಇರುವಂಥ ಕಾನ್ಸೆಪ್ಟ್. ಇದು ಕಂಪೈಲರ್ ಡಿಸೈನಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗ್ ಏನು ಕ್ವಶನ್ ಕೊಟ್ಟಿದ್ದಾರೆ, -A*B ಪ್ಲಸ್ C*D ಪ್ಲಸ್ E ಇದನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು ಅಂತಂದರೆ 3 ಅಡ್ರೆಸ್ ಕೋಡ್ನ ಬರೀಬೇಕು. ಸೊ 3 ಅಡ್ರೆಸ್ ಕೋಡ್ ಹೇಗೆ ಬರೆಯೋದು, T1 ಈಸ್ ಈಕ್ವಲ್ ಟು ಫಸ್ಟ್ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಬರೆಯೋಣ. ಸೊ A*B. ನೆಕ್ಸ್ಟ್ T2 ಈಸ್ ಈಕ್ವಲ್ ಟು, ಸೊ ಇದು ಅಷ್ಟು ಸೇರಿ ಏನಾಯಿತು, T1 ಆಯಿತು. ಸೊ T2 ಅಂದರೆ ಏನು, -T1 ಅಂತ ತೊಗೊಳೋಣ. ನೆಕ್ಸ್ಟ್ ಇದು ಅಷ್ಟು ಆಯಿತು. ನೆಕ್ಸ್ಟ್ T3 ಈಸ್ ಈಕ್ವಲ್ ಟು C*D. ಫಸ್ಟು ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆದಮೇಲೆ ಅಡಿಷನ್ ಮಾಡಬೇಕು. ಸೊ T4 ಈಸ್ ಈಕ್ವಲ್ ಟು T3 ಅಂದರೆ C*D ಪ್ಲಸ್ E. ನೆಕ್ಸ್ಟ್ T4 ಅಂದ್ರೇನು, ಸೊ T1 ಇಲ್ಲಿದೆ ನನಗೆ, ಸಾರಿ T1 ಇದ್ದಿದ್ದೇನಾಯಿತು, ಮೈನಸ್ನು ಸೇರಿಸಿ ಇಲ್ಲಿ ಟೋಟಲ್ -A*B ಇದಷ್ಟು ಸೇರಿ T2 ಆಯಿತು. C*D ಪ್ಲಸ್ E ಇದಷ್ಟು ಸೇರಿ T4 ಆಯಿತು. ಸೊ T5 ಈಸ್ ಈಕ್ವಲ್ ಟು T2 ಪ್ಲಸ್ T4 ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ 3 ಥರ ರೆಪ್ರೆಸೆಂಟೇಷನ್, ಯಾವುದು, ಕ್ವಾಡ್ರಪಲ್ಸ್, ಟ್ರಿಪಲ್ಸ್ ಆ್ಯಂಡ್ ಇಂಡೈರೆಕ್ಟ್. ಸೊ ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಮೊದಲಿಗೆ ಕ್ವಾಡ್ರಪಲ್ಸಲ್ಲಿ ಕಾಲಮ್ಗಳನ್ನ ಹೇಗೆ ಬರೆಯೋದು, ಫಸ್ಟ್ 0 1 2 3 4 ಇಲ್ಲೇ ಇಂಡೆಕ್ಸಿಂಗ್ ಅಂತ ಅಂದ್ಕೊಳ್ಳಿ. 0 1 2 3 4. ನೆಕ್ಸ್ಟ್ ಯಾವ್ಯಾವ ಆಪರೇಟರ್ಸ್ನ ಯೂಸ್ ಮಾಡಿದ್ದಾರೆ, ಆಪರೇಟರ್ ಯಾವ ಯೂಸ್ ಮಾಡಿದ್ದಾರೆ, 0 ಇಂಡೆಕ್ಸ್ 0 ಅಲ್ಲಿ ಸ್ಟಾರ್, ನೆಕ್ಸ್ಟ್ 1 ಅಲ್ಲಿ ಮೈನಸ್, ನೆಕ್ಸ್ಟ್ 2ನೇದರಲ್ಲಿ ಸ್ಟಾರ್, 3ನೇದರಲ್ಲಿ ಪ್ಲಸ್, 4ನೇದರಲ್ಲಿ ಪ್ಲಸ್. ಆಪರೇಟರ್ ಆಯಿತಾ. ನೆಕ್ಸ್ಟ್ ಆಪರ್ಯಾಂಡ್ 1, ಆಪರ್ಯಾಂಡ್ 2. ಈ ಸ್ಟಾರ್ ಯಾವುದ್ಯಾವ್ದ್ರ ಮಧ್ಯೆ ಇದೆ, A ಮತ್ತು B. ಆಪರ್ಯಾಂಡ್ 1, ಆಪರ್ಯಾಂಡ್ 2. ನೆಕ್ಸ್ಟ್ ಈ ಮೈನಸ್ ಎಲ್ಲಿದೆ, -T1 ಅಂದರೆ ಒಂದೇ ಒಂದು ಆಪರ್ಯಾಂಡ್ ಇದೆ. ಸೊ ಏನು ಮಾಡ್ತೀನಿ, T1 ಅಂತ ಇಲ್ಲೇ ಬರಿತೀನಿ. ನೆಕ್ಸ್ಟ್ ಸ್ಟಾರ್ ಯಾವುದ್ರ ಮಧ್ಯೆ ಇದೆ, C ಮತ್ತು D ಮಧ್ಯೆ ಇದೆ. ನೆಕ್ಸ್ಟ್ ಪ್ಲಸ್ ಯಾರ ಮಧ್ಯೆ ಇದೆ, T3 ಮತ್ತು E ಮಧ್ಯ. ನೆಕ್ಸ್ಟ್ ಪ್ಲಸ್ಸು T2 ಮತ್ತು T4 ಮಧ್ಯ. ಸೊ ರಿಸಲ್ಟ್ ಅಂತ ಬರಿಬೇಕು ಲಾಸ್ಟ್ ಕಾಲಮ್. ಸೊ ರಿಸಲ್ಟಲ್ಲಿ ಏನು ಬರಿಬೋದು, ರಿಸಲ್ಟ್ A*B ಈಸ್ ಈಕ್ವಲ್ ಟು T1. ನೆಕ್ಸ್ಟ್ ಇದನ್ನೇ ಕಾಪಿ ಮಾಡಿ T2. ಅದಕ್ಕೆ ನಾನು ಹೇಳಿದ್ದು, ಇದು ಸ್ಕೋರ್ ಮಾಡೋದಕ್ಕೆ ಅಂತಲೇ ಇರೋವಂಥ ಕಾನ್ಸೆಪ್ಟ್. ಇದು ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡಿಸ್ಬೇಕು ಹುಡುಗರಿಗೆ ಅಂತ ಇರೋ ಕಾನ್ಸೆಪ್ಟೇ ಇದು. ಸೊ ಇವಾಗ ಏನಾಯಿತು, ಕ್ವಾಡ್ರಪಲ್ಸ್ ಆಯಿತು. ಟ್ರಿಪಲ್ಸ್ನ ಇಲ್ಲಿ ತೋರಿಸ್ತೀನಿ. ಟ್ರಿಪಲ್ಸಲ್ಲಿ ಏನಾಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ, ಕಾಲಮ್ಗಳ ಸಂಖ್ಯೆ ಏನಾಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಸೊ ಫಸ್ಟ್ ಇಂಡೆಕ್ಸ್ 0 0 1 2 3 4 ಆಯಿತಾ. ನೆಕ್ಸ್ಟ್ ಆಪರೇಟರ್ ಯಾವ್ದು ಯೂಸ್ ಮಾಡಿರೋದು, ಆಪರೇಟರ್ ಯಾವ್ದು ಯೂಸ್ ಮಾಡಿರೋದು, ಸ್ಟಾರ್ ಮೈನಸ್ ಸ್ಟಾರ್ ಪ್ಲಸ್ ಪ್ಲಸ್ ಆಯಿತಾ. ನೆಕ್ಸ್ಟ್ ಆಪರ್ಯಾಂಡ್ 1 ಏನು, A, ಆಪರ್ಯಾಂಡ್ 2 ಏನು, B. ಸೊ ಇಲ್ಲಿ ಟ್ರಿಪಲ್ಸ್ಗೂ ಕ್ವಾಡ್ರಪಲ್ಸ್ಗೂ ಏನು ಡಿಫ್ರೆನ್ಸು ಅಂತ ಅಂದರೆ, ಈ ಟ್ರಿಪಲ್ಸಲ್ಲಿ ನಾವೇನಾದರೂ ಒಂದ್ಸಲಿ ಈಗ ಮಾಡಿದ್ದೀವಿ, ಈಗ T1 ಈಸ್ ಈಕ್ವಲ್ ಟು A*B ಅಂತ ಬರೆದಿದ್ದೀವಿ. ಸೊ ಇವಾಗ ಏನು ಮಾಡುತ್ತೆ, T2 ಇದರ ರೆಫರೆನ್ಸನ್ನು ತಗೊತಾ ಹೋಗ್ತದೆ. ಏನು ಮಾಡುತ್ತೆ, T1 ರೆಫರೆನ್ಸ್. ಸೊ ಇಂಡೆಕ್ಸ್ ಏನು, 0. ಸೊ 0 ಅಂತ ಬರಿಬೇಕು. ಯಾವುದ್ರ ಬದಲು ಬರೆದಿದ್ದು, ಇಲ್ಲಿ T1 ಅಂತ ಬರೆದಿದ್ವಲ್ಲ, T1 ಬದಲು 0 ಅಂತ ಬರೆದು. ನೆಕ್ಸ್ಟ್ ಏನು, 2ನೇದು ಬರಿಬೇಕು. ಸೊ 2ನೇ ಇಂಡೆಕ್ಸಲ್ಲಿ T3 ಈಸ್ ಈಕ್ವಲ್ ಟು C*D. ಎರಡೂ ಕೂಡ ಹೊಸದು, ಇಲ್ಲೆಲ್ಲೂ ಹಿಂದ್ಗಡೆ ರೆಫರೆನ್ಸ್ ತೊಗೊಂಡಿಲ್ಲ. ಸೊ ಏನು ಮಾಡಬೇಕು, C ಮತ್ತು ಡೈರೆಕ್ಟ್ ಬರೆದೆ. ನೆಕ್ಸ್ಟ್ T4ಅಲ್ಲಿ ಏನಾಗಿದೆ, T3ನ ರೆಫರೆನ್ಸ್ ತಗೊಂಡಿದ್ದೀನಿ. T3ನ ಇಂಡೆಕ್ಸ್ ಏನು, 2. ಸೊ 2 ಮತ್ತು E ಇನ್ನೂ ಈ ಹಿಂದ್ಗಡೆ ಎಲ್ಲೂ ಯೂಸ್ ಆಗಿಲ್ಲ. ಸೊ ಏನು ಮಾಡ್ತೀನಿ, E ಅಂತ ಡೈರೆಕ್ಟಾಗಿ ಬರಿತೀನಿ. ನೆಕ್ಸ್ಟ್ 4. ಸೊ T4 ಅಂತ ಫೋರ್ತ್ ಇಂಡೆಕ್ಸ್ ಇಲ್ಲಿದೆ. T5 ಈಸ್ ಈಕ್ವಲ್ ಟು T2ನ ಇಂಡೆಕ್ಸ್ ಏನು, T2ನ ಇಂಡೆಕ್ಸ್ 1. ನೆಕ್ಸ್ಟ್ T4ನ ಇಂಡೆಕ್ಸ್ ಏನು, 3. ಸೊ 3 ಇಷ್ಟು ಬರೋದ್ರೆ ಟ್ರಿಪಲ್ಸ್ ಆಯಿತು. ನೆಕ್ಸ್ಟ್ ಇಂಡೈರೆಕ್ಟ್ ಏನು ಮಾಡುತ್ತೆ, ಇಂಡೈರೆಕ್ಟಾಗಿ
ಟ್ರಿಪಲ್ಸಿಂದ ರೆಫರೆನ್ಸನ್ನು ತಗೊತಾ ಹೋಗ್ತದೆ. ಹೇಗೆ? ಫಾರ್ ಎಕ್ಸಾಂಪಲ್ ಇನ್ಸ್ಟ್ರಕ್ಷನ್ 100, ಇನ್ಸ್ಟ್ರಕ್ಷನ್ 101 ಯಾವ್ದನ್ನಾರ ಕೊಡ್ಬೋದು. ಇನ್ಸ್ಟ್ರಕ್ಷನ್ 102, ಇನ್ಸ್ಟ್ರಕ್ಷನ್ 103, ಇನ್ಸ್ಟ್ರಕ್ಷನ್ 104 ಅಂತ ಇದೆ ಅಂತ ಅಂದ್ಕೊಳ್ಳಿ. ಸೊ 0th ಇಂಡೆಕ್ಸಲ್ಲಿರುವಂಥ ಅಡ್ರೆಸ್ನ ಇಲ್ಲಿ ಇಡುತ್ತೆ. ಸೊ ಇದನ್ನು 100ಅಲ್ಲಿ 1, 2, 3, 4 ಏನು ಮಾಡುತ್ತೆ, ನಾವು ಇವಾಗ ಒಂದು ಮೆಮೊರಿಲಿ ಸ್ಟೋರ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಈ ಮೆಸೇಜಸ್ಸನ್ನು. ಸೊ ಅವಾಗ ನಮಗೆ 100 ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಈ 0th ಇಂಡೆಕ್ಸ್ನ ರೆಪ್ರೆಸೆಂಟೇಷನ್ನ ತೊಗೊಂಡೋಗಿ ಇಲ್ಲಿ ಟ್ರಿಪಲ್ಸಲ್ಲಿ ಹುಡುಕುತ್ತೆ. ಸೊ ಟ್ರಿಪಲ್ಸಲ್ಲಿ ಯಾವ್ಯಾವ ಆಪ್ರೇಷನ್ಸ್ ನಡೆದಿದೆ, ಆಪರೇಂಡ್ ಏನು, ಆಪರೇಟರ್ ಏನು, ಇದರಿಂದ ನಮಗೆ ರೆಫರೆನ್ಸ್ ಮುಖಾಂತರ ಡೈರೆಕ್ಟಾಗಿ ನಮಗೆ ವ್ಯಾಲ್ಯೂಸ್ ಏನು ಗೊತ್ತಾಗಲ್ಲ. ಕೊಟ್ಟಿರುವಂಥ ಮೆಮೊರಿ ಅಡ್ರೆಸ್ನ ತೊಗೊಂಡು ಅದರ ಇಂಡೆಕ್ಸ್ನ ಮುಖಾಂತರ ನಾವು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತೀವಲ್ಲ, ಅದನ್ನು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಅಂತ ಕರೀತಾರೆ. ಸೊ ಇದರ ಪಾಸಿಟಿವ್ ನೆಗೆಟಿವ್ಸ್ ಅಥವಾ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಕ್ವಾಡ್ರಪಲ್ಸ್ನ ಅಡ್ವಾಂಟೇಜಸ್ ಆಫ್ ಕ್ವಾಡ್ರಪಲ್ಸ್ ಏನು ಅಂತಂದರೆ, ಯು ಕ್ಯಾನ್ ಚೇಂಜ್ ದ ಆರ್ಡರ್, ಹೆಂಗೆ ಚೇಂಜ್ ಆರ್ಡರ್ ನೋಡಪ್ಪ. ಈಗ ಸ್ಟಾರ್ಟಿಂಗ್ ಏನು ಮಾಡಿದೆ ನಾನು, T1 ಅಂತ A Bಗೆ ತಡೆದೆ. ನಾನು A Bಗೆ ತೊಗೋಬೋದಿತ್ತಾ? ಇಲ್ಲ. C Dಗೂ ಕೂಡ ನಾನು T1 ಅಂತ ತೊಗೋಬೋದಿತ್ತು. ಸೊ T1 ಪ್ಲಸ್ ಎರಡನೇದು ಏನು ತೊಗೊಂಡಿತ್ತು, T1 ಪ್ಲಸ್ E = T2 ಅಂತ ತೊಗೋಬೋದಿತ್ತು. ಸೊ ಏನು ಮಾಡ್ಬೋದಿತ್ತು, ನಾನು ಆರ್ಡರ್ನ ಚೇಂಜ್ ಮಾಡ್ಬೋದು, ಆದ್ರೂ ನನಗೆ ಕೊನೆ ಆನ್ಸರ್ ಸೇಮೇ ಬರುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡ್ತಾ ಹೋದರೆ, ಮೋರ್ ಸ್ಪೇಸ್. ಯಾಕಂದರೆ ನೋಡಿ ಅಲ್ಲಿ ಕಾಲಮ್ಸ್ ಎಷ್ಟಿದೆ, 1, 2, 3, 4, 5 ಕಾಲಮ್ಸ್ ಇರೋದ್ರಿಂದ ನಮಗೆ ಮೋರ್ ಸ್ಪೇಸ್ನ ತೊಗೊತಾ ಹೋಗ್ತದೆ ಮೆಮೊರಿಲಿ. ನೆಕ್ಸ್ಟ್ ಯಾವುದು, ಟ್ರಿಪಲ್ಸ್ದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ನೋಡೋಣ. ಅಡ್ವಾಂಟೇಜಸ್ ಆಫ್ ಟ್ರಿಪಲ್ಸ್ದು ಅಡ್ವಾಂಟೇಜ್ ಏನು ಅಂತಂದರೆ ಲೆಸ್ ಸ್ಪೇಸ್ ಕಂಪೇರ್ ಟು ಕ್ವಾಡ್ರಪಲ್ಸ್. ಯಾಕಂದರೆ ನೋಡಿ 1, 2, 3, 4 4 ಕಾಲಮ್ ಇರೋದು ಆ ರೀತಿ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಯು ಕಾಂಟ್ ಮೂವ್. ಯಾಕಂದರೆ ನಾವು ರೆಫರೆನ್ಸನ್ನು ತಗೊಂಡೋಗ್ತಾ ಇರೋದು. ನೋಡಿ ಇಲ್ಲಿ A Bದೇನು 0th ರೆಫರೆನ್ಸ್ನ ಇಲ್ಲಿ ತೊಗೊಂಡೆ. ನೆಕ್ಸ್ಟ್ ಇಲ್ಲಿ ನೋಡಿ 2 ಅಂದರೆ ಏನು, ಸೊ ಎರಡನೇ ಇಂಡೆಕ್ಸಲ್ಲಿ ಏನೈತೆ C D ಇದ್ದಿದ್ದು, T3 = C D. ಸೊ ಅದರಿಂದ ನಾನು ರೆಫರೆನ್ಸ್ನ ತೊಗೊಂಡು C D ಪ್ಲಸ್ E ಅಂತ ಮಾಡಿರೋದು. ಸೊ ನಾನು ಇದನ್ನು ಚೇಂಜ್ ಮಾಡೋಕ್ಕಾಗುತ್ತಾ? ಇಲ್ಲ. ನನಗೆ ಕರೆಕ್ಟ್ ವ್ಯಾಲ್ಯೂ ಬೇಕು ಅಂತಂದರೆ ಚೇಂಜ್ ಮಾಡೋಕ್ಕಾಗಲ್ಲ, ಇದೇ ರೀತಿ ಬರೀಬೇಕು. ಸೊ ಯು ಕಾಂಟ್ ಮೂವ್. ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಇಂಡೈರೆಕ್ಟ್ ಅಡ್ರೆಸ್ಸಿಂಗಿಂದು ಡಿಸ್ಅಡ್ವಾಂಟೇಜಸ್ ಮತ್ತು ಅಡ್ವಾಂಟೇಜಸ್ನ ನೋಡೋಣ. ಅಡ್ವಾಂಟೇಜ್ ಏನು ಅಂತಂದರೆ ವಿ ಕ್ಯಾನ್ ಮೂವ್. ಯಾಕಂತಂದರೆ ಇಲ್ಲಿ 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ ಅಲ್ವಾ. ನಾನಿವಾಗ 101ಗೆ 3 ಅಂತ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ 3 ಅಂತ ಕೊಟ್ಟರು ಕೂಡ ಇದೇನು ಮಾಡುತ್ತೆ, 101 3 ಎಲ್ಲಿದೆ, 3 ಇಲ್ಲಿದೆ. ಅದರ ಆಪ್ರೇಷನ್ಸು ಆಪರೇಂಡ್ ಏನೇನು ಯೂಸ್ ಆಗಿದೆ, ಯಾವ ಆಪರೇಟರ್ನ ಯೂಸ್ ಮಾಡಿದೆ ಅಂತ ಕರೆಕ್ಟ್ ವ್ಯಾಲ್ಯೂನೇ ನನಗೆ ಕೊಡ್ತಾ ಹೋಗುತ್ತೆ ಅಲ್ವಾ. ನಮಗೆ ಮೆಮೊರಿ ಅಡ್ರೆಸ್ಸಿನ ಈ ವ್ಯಾಲ್ಯೂಯಿಂದ ಇದೆ ಹೊರತು ನಮಗೆ ಇದರ ರೆಫರೆನ್ಸಿಂದ ನಮಗೆ ಯಾವುದ್ರದ್ದು ಅಂದರೆ ಡಿಸ್ಅಡ್ವಾಂಟೇಜಸ್ ಆಗ್ತಾ ಹೋಗಲ್ಲ. ಸೊ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ವಿ ನೀಡ್ 2 ಮೆಮೊರಿ ರೆಫರೆನ್ಸಸ್. ನಮಗೆ 2 ಮೆಮೊರಿ ರೆಫರೆನ್ಸಸ್ ಬೇಕಾಗುತ್ತೆ. ಯಾವುದು, ಇದು ಇಂಡೆಕ್ಸ್ದೊಂದು, ಇನ್ನೊಂದು ಇದು ಮೆಮೊರಿ ಅಡ್ರೆಸ್. ಎರಡರದ್ದು ಕೂಡ ರೆಫರೆನ್ಸ್ ಕಂಬೈನ್ ಮಾಡಿ ಅದರಿಂದ ಇಂಡೈರೆಕ್ಟಾಗಿ ನಾವು ಟ್ರಿಪಲ್ಸಿಂದ ನಾವು ಏನೇನು ಆಪ್ರೇಷನ್ಸ್ ನಡೀತಿದೆ ಅಂತ ತಿಳ್ಕೊಳೋದ್ರಿಂದ ನಮಗೆ ಜಾಸ್ತಿ ಮೆಮೊರಿ ಸ್ಪೇಸ್ ಬೇಕಾಗುತ್ತೆ. ಯಾಕೆ, 2 ಮೆಮೊರಿ ರೆಫರೆನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಈಸಿಯಾಗಿ ಸ್ಕೋರ್ ಮಾಡೋವಂಥ ಸಬ್ಜೆಕ್ಟು, ಈಸಿಯಾಗಿ ಸ್ಕೋರ್ ಮಾಡಿ. ಥ್ಯಾಂಕ್ ಯು.